ಎದೆಗಳ ಮಾತನು ಆಲಿಸುತ್ತೀರವೇ ಬಲೆಯನು ಬೀಸುವ ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ ಹಿಂದೆ ನಡೆದಿರೋದನ್ನ ನೆನೆಸ್ಕೋತಾ ದುಃಖ ಪಡೋದೇ ಬದುಕಲ್ಲ. ಮುಂದುವರಿಯೋದು ತುಂಬಾ ಮುಖ್ಯ. ಯಾವ ದುಃಖಮ್ಮ? ನಾನ್ ನಿಮಗೆ ದುಃಖ ಪಡೋಳ್ ತರ ಕಾಣಿಸ್ತಾ ಇದ್ದೀನಾ? ನಾನು ಎಷ್ಟು ಖುಷಿಯಾಗಿದ್ದೀನಿ ಅಮ್ಮ. ಹೇಳಿದ ಮಾತನ್ನ ಸ್ವಲ್ಪ ಗಂಭೀರವಾಗಿ ತಗೊಳ್ಳೋದನ್ನ ಕಲ್ತ್ಕೊ. ಯಾವಾಗ್ಲೂ ತಮಾಷೆ ಮಾಡೋದು ಒಳ್ಳೇದಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ ನೀವು ಹೇಳೋದು? ನೀನ್ ಯಾಕೆ ಇನ್ನೊಂದು ಮದ್ವೆ ಆಗ್ಬಾರ್ದು? ಅಣ್ಣ, ಅದ್ಯಾವುದೋ ಹುಡುಗಿ ತಲೆ ಮೇಲೆ ಹೂ ಬಿತ್ತು ಅಂತ ಹೇಳಿದಿಲ್ಲ, ಅವಳು ಹೆಂಗಿದ್ದಾಳೆ ನೋಡೋದಕ್ಕೆ? ಅಲ್ಲ, ಅಕಸ್ಮಾತ್ ಡೀಟೇಲ್ಸ್ ಗೊತ್ತಾದ್ರೆ ನೀವಿಬ್ರಿಗೂ ಮದುವೆ ಮಾಡ್ಸೋಣ ಅಂತ ನಾನು ಹೇಳಿದ್ದಲ್ಲ ಅತ್ತಿಗೆ. ಅದು ಕೆಲವು ಫೋಟೋಗಳು ತಗೊಂಡು ಬಂದಿದ್ದೆ. ನೀವು ಒಪ್ಕೊಂಡ್ಬಿಟ್ರೆ ಮುಂದಿನ ತಿಂಗಳೇ ಮದುವೆ ಮಾತುಕತೆ ಮಾಡ್ಬೋದು. ಫೋಟೋ ನೋಡಿ. ಅಮ್ಮ, ಎಷ್ಟ್ ಸತಿ ಹೇಳಿದ್ದೀನಮ್ಮ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಮ್ಮ? ಫೋಟೋ ನೋಡಿದ್ರೆ ಏನಾಗುತ್ತೆ? ಫೋಟೋ ನೋಡಿ, ನಿಮ್ಗೆ ಯಾರಾದ್ರೂ ಇಷ್ಟ ಆದ್ರೆ ಹೇಳಿ. ಹೌದಣ್ಣ, ಈ ಹುಡುಗಿರ್ ನೀನ್ ನೋಡಿದ್ರು ಅಂತ ಇಟ್ಕೋ, ಬೇಡ ಅಂತ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಹೌದು, ಫೋಟೋ ನೋಡಿ. ಅಮ್ಮ, ನನ್ನ 2ನೇ ಮದುವೆ ವಿಚಾರನ ನಿಮ್ ತಲೆಯಿಂದ ತೆಗೆದಾಕ್ಬಿಡಿ. ಅರ್ಪಿತಾ ಜಾಗನ ಬೇರೆ ಯಾರಿಂದನೂ ತುಂಬೋದಕ್ಕಾಗಲ್ಲಮ್ಮ. ಅಮ್ಮ, ನೀವ್ ಯಾವಾಗ್ಲೂ ನನ್ನ ಮದುವೆ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ. ಎಷ್ಟು ಸಾರಿ ಹೇಳಿದ್ದೀನಿ ಅಮ್ಮ, ನನಗೆ ಇನ್ನೊಂದು ಮದುವೆ ಬೇಡ ಅಂತ. ನನ್ನ ಮೇಲೆ ನಿಮಗೆ ಪ್ರೀತಿ ಕಡಿಮೆ ಆಗಿದ್ರೆ ಹೇಳ್ಬಿಡಿ, ಮನೆಯಿಂದ ಹೊರಗೆ ಹೋಗ್ತೀನಿ. ಸೂರ್ಯ, ಹಾಗಲ್ಲ. ಸಾಕ್ಷಿ, ಸಾಕ್ಷಿ, ಅಪ್ಪ ಇಲ್ಲಿ ನೋಡಿ, ಬಾಚನ್ಗೆ ಕೂದಲಿಗೆ ಸಿಕ್ಕಾಕೊಂಡಿದ್ದು. ಸಿಕ್ಕಾಕೊಂಡಿದ್ರೆ ಯಾರಾದ್ರೂ ಅಳ್ತಾರ? ತೆಗೆದ್ರೆ ಆಯ್ತು ಅಷ್ಟೇ. ಒಂದ್ ನಿಮಿಷ ನೋಡ್ದ, ಬಂದ್ಬಿಡ್ತು. ನನ್ ಮುದ್ದು ಚಿನ್ನಿ ಅಲ್ಲ ನೀನು, ಹಾಗೆಲ್ಲ ಅಳ್ಬಾರ್ದು. ಯಾಕೆ ಸಾಕ್ಷಿ, ಏನಾಯ್ತು? ಅಪ್ಪ ನೋಡ್ತಾನೆ. ಸೂರ್ಯ, ನಾನು ಬಾರಿಸ್ತೀನಿ ಬಿಡಿ. ಬೇಡ, ನಾನೇ ಬಾಚ್ತೀನಿ. ಎಣ್ಣೆ ಹಚ್ಚಿ ಬಾಚಬೇಕು ಬಿಡಿ. ಕೊಡಿ, ನಾನೇ ಬಾರಿಸ್ತೀನಿ. ಸಾಕ್ಷಿ ಬಾ, ನಾನು ಬಾರಿಸ್ತೀನಿ.
ಪಪ್ಪ ನಿಂಗೆ ನೋವು ಮಾಡಿಬಿಟ್ರಾ? ಅಪ್ಪಂಗೆ ಬಾಚಕ್ಕೆ ಬರಲ್ಲ ದೊಡ್ಡಮ್ಮ. ಇದೆಲ್ಲ ಮಾಡಕ್ಕೆ ಯಾಕಮ್ಮ ಇಲ್ಲ? ಬಾ ಹೋಗೋಣ. ನಾನಿವತ್ತು ನಿಂಗೋಸ್ಕರ ಏನು ಮಾಡ್ತಿದ್ದೀನಿ ಹೇಳು? ಜಾಮೂನ್ ನಿಂಗೆ ತುಂಬ ಇಷ್ಟ ಅಲ್ವಾ? ನೀನು ನಿನ್ನ ಹಳೆ ನೆನಪುಗಳಿಂದ ಹೊರಗಡೆ ಬರಲೇಬೇಕು. ಅರ್ಪಿತಾ ಹೋಗಿ 3 ವರ್ಷ ಆಯಿತು. ನೀನು ಇನ್ನೂ ಎಷ್ಟು ವರ್ಷ ಅಂತ ಅವಳಿಗೋಸ್ಕರ? ನನಗೆ ಅರ್ಥ ಆಗುತ್ತೆ ನಿಂಗೆ ಹೊಸ ಜೀವನ ಶುರು ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ. ಅಪ್ಪನ ಹತ್ರ ಹೇಳ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳು ಹೆಣ್ಮಕ್ಳ ಹತ್ರ ಇರುತ್ತೆ. ಅದು ನಿನಗೆ ಅರ್ಥ ಆಗಲ್ಲ. ಬೆಳೀತಾ ಇರೋ ಹೆಣ್ಮಕ್ಳಿಗೆ ಅಮ್ಮನ ಆಸರೆ ಬೇಕು. ಸಾಕ್ಷಿಗೋಸ್ಕರ ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ಶಶಾಂಕ್ ಜೊತೆ ಕಳೆದಿರೋ ಕ್ಷಣಗಳನ್ನು ನನ್ನ ಕೈಲಿ ಮರೆಯೋದಕ್ಕಾಗ್ತಾ ಇಲ್ಲಮ್ಮ. ಹೃದಯ ಈಗಂತೂ ನೀನೇ ವಾಸ ಮಾಡಿರೋ ಚಂದ ಬಿಡಾರ ಒಲಿದೆ ನೀ ಹೇಗೆ ಹೇಳು ಬೇಗ ಆಡದೆ ಒಂದು ಚಕಾರ. ನೀನು ಬಂದ ಮೇಲೇನೆ ನನ್ನ ಸ್ವಪ್ನ ಸಂಚಾರ ಆಗ ಈಗ ಮಾಯವಾಗಿ ಚುರು ಒತ್ತಾಡಿಸು ಮತ್ತೆ ನಾನೇ ಬೇಕು ಎಂದು ತುಂಬ ಒತ್ತಾಯಿಸು. ಕಾಯುತ್ತಾ ಬೇಯುತ್ತಾ ಈ ನಂಟು ಇನ್ನೂನು ಅತಿಯಾಗಿ ಎಂದೆಂದು 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 ನಾನಿನ್ನ ಅನುರಾಗಿ ಸಖಿ ಸಖಿ. ನೀನಿಷ್ಟು ಸುಂದರವಾಗಿರಕ್ಕೆ ಹೇಗೆ ಸಾಧ್ಯ? ಏಂಜಲ್, ಎದುರೇ ಕೂತಾಗ ನೀನೆ ಕೇಳು ಜೀವದ ನೇರ ನಿನಾದ ಒಲಿವ ಕಣ್ಣಲ್ಲಿ ಏನು ಮಿಂಚು ಸುಂದರ ಸಣ್ಣ ವಿಷಾದ. ನನ್ನ ಭಾವಚಿತ್ರಕ್ಕೂ ಬಂತು ಬಣ್ಣ ನಿನ್ನಿಂದ. ನಿನ್ನ ಕಂಡ ಮೇಲೆ ನನಗೆ ನಾನೇ ಆಗಂತುಕ. ಎಂದಿಗಿಂತ ಹೆಚ್ಚೀಗ ನೀನು ಆಕರ್ಷಕ. ನಿಂತಲ್ಲಿ ಕೂತಲ್ಲಿ ನೀ ಬೇಕು ಎನ್ನೋದೇ ಹಠವಾಗಿ. ಎಂದೆಂದು ಎಂದೆಂದು
ಅಮ್ಮ ಉಫ್. ಆರ್ತಿ ಏನಾಯ್ತು ಪುಟ್ಟ? ಯಾಕೋ ಕಚ್ಚಿದೆ? ಅಜ್ಜಿ ನೋಡಿ ಅಜ್ಜಿ, ಸಾಕು ಅನ್ನೋನು ಇನ್ನ ತಿನ್ಸ್ತಾರೆ. ಒಂದು ಪೂರಿನೂ ತಿಂದಿಲ್ಲಮ್ಮ, ಆಗ್ಲೇ ಸಾಕು ಸಾಕು ಅಂತಿದ್ದಾನೆ. ಅದು ಯಾವಾಗ್ಲೂ ಇವನು ಹೀಗೇನೆ, ಹಸುವು ಹಸುವು ಅಂತ ಹೇಳೋದು, ತಿಂಡಿ ತಂದಷ್ಟೇ ಏನಾದ್ರೂ ತರಲೆ ಮಾಡೋದು. ಕೊಡಿಲ್ಲ, ತಿನ್ನಿಸ್ತೀನಿ. ಬೇಡಮ್ಮ, ನಾನು ತಿನ್ನಿಸ್ತೀನಿ. ಕೊಡು ಪುಟ್ಟ, ನಾನು ತಿನ್ನಿಸ್ತೀನಿ. ಬೇಡಮ್ಮ, ಬೆಳಗಿಂದ ಏನು ತಿಂದಿಲ್ಲ ಅವನು. ನಾ ತಿನ್ನಿಸ್ತೀನಿ ಅಂತ ಹೇಳಿದ್ನಲ್ಲ. ಮಾನ್ಸಿ ಮನೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತೀಯ, ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಬಾ, ಊಟ ಮಾಡ್ವಿ ಅಂತೆ. ತಗೋಬಿಟ್ಟ. ಹೋಗ್ಬಿಟ್ಟ. ಅಜ್ಜಿ ತಿನ್ಸಿ. ಏನೋ ದೊಡ್ಡ ಹೀರೋ ತರ ಎಲ್ಲರ ಹತ್ರ ಫೈಟ್ ಮಾಡ್ತಾ ಇದ್ರಿ. ನಮ್ ಸಾಕ್ಷಿ ಗುಡ್ ಗರ್ಲ್, ಸೈಲೆಂಟ್ ಆಗಿ ಕೂತ್ಕೊಂಡು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾಳೆ. ನೋ ನೋ ನೋ. ಸಾಕ್ಷಿ, ನೀನೀಗ ಆಡ್ತಾ ಇದ್ರೆ ನಾನು ಹೇಗೆ ಎಣ್ಣೆ ಹಚ್ಚೋದು? ನೀನ್ ಗುಡ್ ಗರ್ಲ್ ಅಲ್ವಾ? ನಿಮ್ಮ ಮಗ ವೇದಾಂತ್ ಫೋನ್ ಮಾಡಿದ್ದಾರೆ. ವೇದಾಂತ್ ಫೋನ್ ಮಾಡಿದಾನಾ? ಹಲೋ ವೇದಾಂತ್, ಹೇಗಿದ್ಯೋ? ಟೈಮ್ ಕರೆಕ್ಟಾಗಿ ಊಟ ಮಾಡ್ತಿದ್ಯಾ ತಾನೆ? ನಂಬರ್ ಬೇಕಾ? 1 ನಿಮಿಷ ಇರೋ, ಕೊಡ್ತೀನಿ. ಸಾಕ್ಷಿ, ಸುಮ್ಮನೆ ಕೂತ್ಕೋ. ಸಾಕ್ಷಿ, ಸುಮ್ಮನೆ ಕೂತ್ಕೋ ಅಂತ ಹೇಳಿದೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ. ಹೊಡಿತೀನಿ ನೋಡು. ಸುನಿಲ್, ಯಾಕೋ ಮಗು ಮೇಲೆ ಕೈ ಮಾಡಕ್ ಹೋಗಿದ್ದೆ? ಅಲ್ಲಣ್ಣ, ಅವಳು ಗಲಾಟೆ ಮಾಡ್ತೀನಿ. ಗಲಾಟೆ ಮಾಡಿದ್ರೆ ಚಿಕ್ಕ ಮಗು ಮೇಲೆ ಕೈ ಮಾಡಕ್ ಹೋಗ್ತ್ಯಾ? ಇನ್ನೊಂದು ಸತಿ ನನ್ನ ಮಗು ತಂಟೆಗೆ ಬಂದ್ರೆ ಹುಷಾರ್. ಏನಾಯ್ತು ಸೂರ್ಯ? ಅದಕ್ಕೆ ನಿಮಗೆ ನನ್ನ ಮಗಳನ್ನ ನೋಡ್ಕೊಳಕ್ಕಾಗದಿದ್ರೆ ಹೇಳ್ಬಿಡಿ, ನಾನೇ ನೋಡ್ಕೊತೀನಿ. ಈ ರೀತಿ ಕೆಲ್ಸದವ್ರ ಕೈ ಕೊಟ್ಟೆಲ್ಲ ಹೋಗ್ಬೇಡಿ. ನಾನು ಅವಳ ಜೊತೆಲೇ ಇದ್ದೆ. ವೇದಾಂತ್ ಫೋನ್ ಮಾಡಿದ್ದ, ಯಾವ್ದೋ ನಂಬರ್ ಕೇಳ್ದ, ಅದು ಕೊಡೋದಕ್ಕೆ ಹೋಗಿದ್ದೆ ಅಷ್ಟ. ನನ್ನ ಸ್ವಪ್ನ ಕೂದಲು ಕಟ್ಟಬೇಡ, ಶೆಕೆ ಆಗುತ್ತೆ. ಹ್ಞೂ ಅಡುಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೀನು ಕೂದಲು ಬಿಟ್ಟಿದ್ರೇನೆ ಸುಂದರವಾಗಿ ಕಾಣೋದು.
ಶಶಾಂಕನ ಮದುವೆ ಆಗಿ ನೀನು ತುಂಬ ಅನುಭವಿಸಿದ್ಯಾ ಅಂತ. ಈಗ ಇನ್ನೊಂದು ಮದುವೆ ಆಗು ಅಂದರೆ ನಿನಗೆ ಭಯ ಆಗ್ಬೋದು. ಆದರೆ ಆದಿ ಬಗ್ಗೆ ಯೋಚನೆ ಮಾಡು ಆರ್ತಿ. ಮಕ್ಕಳಿಗೆ ಅಮ್ಮ ಒಬ್ಳೆ ಸಾಕಾಗಲ್ಲ, ಅಪ್ಪನೂ ಬೇಕಾಗ್ತಾನೆ. ಆದಿಗೀಗ ಅಪ್ಪನ ಅಗತ್ಯ ಇದೆ. ಪಾಪ ಅದಕ್ಕೆ ಅವನು ದಿನ ರಾತ್ರಿ ಮಲಗುವಾಗ ದಿಮ್ಮಿನ ಕೆಳಗೆ ಚೀಟಿ ಬರೆದಿರ್ತಾನೆ, ಬೆಳಗ್ಗೆ ತನಗೆ ಬೇಕಾಗಿದ್ದನ್ನು ಅವರಪ್ಪ ಕೊಡಿಸ್ತಾನೆ ಅಂತ. ಅಮ್ಮ, ಅವನಿಗೇನು ಕಡಿಮೆ ಮಾಡಿದ್ದೀನಿ? ನೀವೇ ಹೇಳಿ. ಅವನು ಕೇಳಿದನ್ನೆಲ್ಲದನ್ನು ಕೊಡ್ಸಿದ್ದೀನಿ ಅಲ್ವಾ? ಸುಳ್ಳು ಹೇಳಿ ಅರ್ತಿ, ಮಗು ಹತ್ರ ಎಷ್ಟು ದಿನ ಅಂತ ಸುಳ್ಳು ಹೇಳ್ತಾ ಇರ್ತೀಯ ನೀನು? ಅವನು ತನಗೆ ಬೇಕಾಗಿದ್ದನ್ನೆಲ್ಲ ತನ್ನಪ್ಪ ಕೊಡಿಸ್ತಾನೆ ಅಂತ ಅನ್ಕೊಂಡಿದ್ದಾನೆ. ಮಕ್ಕಳ ಹತ್ರ ಹೀಗೆ ಸುಳ್ಳು ಹೇಳೋದು ತಪ್ಪು. ಅಮ್ಮ ಪ್ಲೀಸ್ ಅಮ್ಮ, ನನಗೆ ಯಾವ ಗಂಡಸಿನ ಆಧಾರನೂ ಬೇಕಾಗಿಲ್ಲ. ನಾನು ನನ್ನ ಆದಿ ಸಂತೋಷವಾಗಿದ್ದೀವಿ, ಇರ್ತೀವಿ. ಯಾಕಪ್ಪ ನಿಂಗಷ್ಟು ಕೋಪ ದೊಡ್ಡಮ್ಮನ ಮೇಲೆ? ಪಾಪ ಅಲ್ವಾ ಅವರು? ಅಣ್ಣನ ಫೋನ್ ಬಂದಿದ್ದಕ್ಕೆ ತಾನೇ ಅವ್ರು ಹೋಗಿದ್ದು. ನಾನ್ ಫೋನ್ ಮಾಡಿದ್ರೆ ನೀ ನೋಡ್ ಬರಲ್ವಾ? ಯಾಕಪ್ಪ ನನ್ ಗಂಡನ ತರ ಅಮ್ಮ ಇಲ್ಲ? ಕೇಳಿದಾಗೆಲ್ಲ ಅಮ್ಮ ಗಾಡ್ ಹತ್ರ ಇದಾರೆ ಅಂತೀಯ. ಗಾಡ್ ನಾವು ಕೇಳಿದ್ದೆಲ್ಲ ಕೊಡ್ತಾನಲ್ವಾ? ಅಪ್ಪ, ಗಾಡ್ ಹತ್ರ ಕೇಳು ಸಾಕ್ಷಿಗೊಂದು ಅಮ್ಮ ಬೇಕು ಅಂತ. ಮಲ್ಕೋಪುಟ. ನಾಳೆ ಗಾಡ್ ಹತ್ರ ಕೇಳ್ತೀಯ ಅಲ್ವಾ?